ಇನ್ನೊಬ್ಬ ಸ್ಟೂಡೆಂಟು PU ಸೆಕೆಂಡ್ ಇಯರ್. ನಮಸ್ಕಾರ ಸರ್. ನನ್ನ ಹೆಸರು ಮೊಹಮ್ಮದ್ ಕಿತ್ತೂರ್, ಸರ್ MBPU ಕಾಲೇಜ್ ದಾವಣಗೆರೆ. ಎಸ್ ಮೊಹಮ್ಮದ್. ಪ್ರಾಬ್ಲಮ್ ಇತ್ತು ಸರ್, ಇದು ಒಂದ್ ಸಬ್ಜೆಕ್ಟ್ ಹಿಡ್ಕೊಂಡ್ರ ಇನ್ನೊಂದ್ ಸಬ್ಜೆಕ್ಟ್ ಹಿಡಿಬೇಕಂತ ಅನ್ಸ್ತೈತಿ. ಈಗ ಎಕ್ಸಾಮ್ ಹತ್ರ ಬರಕತ್ತಾವ, ಅದು ಟೆನ್ಷನ್ ಭಾರಿ ಆಗತೈತಿ. ಈ ಟೆನ್ಷನ್ ಇಂದ ಬೇರೆ ಸಬ್ಜೆಕ್ಟ್ ಓದ್ಬೇಕು ಅನ್ಸ್ತೈತಿ, ಮತ್ತು ಆ ಸಬ್ಜೆಕ್ಟ್ ಮುಗಿಯಂಗಿಲ್ಲ, ಈ ಸಬ್ಜೆಕ್ಟ್ ಮುಗಿಯಂಗಿಲ್ಲ. ಫಿಸಿಕ್ಸ್ ಹಿಡಿದ್ರ ಕೆಮಿಸ್ಟ್ರಿ ಹಿಡಿಬೇಕು ಅನ್ಸ್ತೈತಿ. ಈಗ ಟೆನ್ಷನ್ ಜಾಸ್ತಿ ಹಾಕೊಂಡು ಹೋಗ್ತಾ ಇದೀವಿ, ಅದು ಮೋಟಿವೇಶನ್ ಕಮ್ಮಿ ಹಾಕೊಂಡು ಹೋಗ್ತಾ ಇದೆ. ಈಗ ಇದೆಲ್ಲ ಹೆಂಗ್ ಕವರ್ ಮಾಡ್ಬೇಕು ಸರ್? ಅದಕ್ಕೆ ಒಂದು ಪರಿಹಾರ ಹೇಳ್ರಿ ಸರ್. ಥ್ಯಾಂಕ್ಸ್. ಭಾಳ ಕರೆಕ್ಟ್ ಅದಿದೆ ಮೊಹಮ್ಮದ್, ಒಳ್ಳೆ ಪ್ರಶ್ನೆ ಕೇಳಿದ್ಯಪ್ಪ ನೀನು. ಏನು ಹೇಳಲ್ಲ ನಾನೀಗ ಅನಿಸುತ್ತೆ, ಫಿಸಿಕ್ಸ್ ಓದ್ತಿರ್ಬೇಕಾದ್ರೆ ಅಯ್ಯೋ ಕೆಮಿಸ್ಟ್ರಿ ಓದೇ ಇಲ್ಲಲ್ಲ ಅನಿಸುತ್ತೆ, ಕೆಮಿಸ್ಟ್ರಿ ಓದೋ ಅಯ್ಯೋ ಮ್ಯಾಥ್ಸ್ ತುಂಬ ಉಳ್ಕೊಂಬಿಟ್ಟಿದೆ ಅನಿಸುತ್ತೆ. ಕೆಲವ್ರಿಗೆ ಅನುಭವ ಇರ್ಬೇಕು, ನಿನಗೆ ಅನುಭವ ಇದೆಯಲ್ಲೋ ಗೊತ್ತಿಲ್ಲ. ಸ್ಕೂಟ್ರ್ ತೊಗೊಂಡು ಹೋಗ್ತಾರೆ ಆಫೀಸಿಗೆ, ಸ್ಕೂಟ್ರ್ ಪಾರ್ಕ್ ಮಾಡಿ ಆಫೀಸ್ಗೆ ಹೋಗ್ತಾರೆ. ಮೇಲೆ ಕೂತಾಗ ಅಯ್ಯೋ ಲಾಕ್ ಮಾಡಿದ್ನೇ ಇಲ್ಲೋ ಸ್ಕೂಟ್ರ್ ನಾನು ಅಂತ ಡೌಟ್ ಬರುತ್ತೆ, ಓಡಿ ಬರ್ತಾರೆ. ಹೆಣ್ಮಕ್ಳಿಗೆ ಜಾಸ್ತಿ ಇದು. ಆಫೀಸ್ಗೆ ಹೋದ್ಮೇಲೆ ಗ್ಯಾಸ್ ಆಫ್ ಮಾಡಿದ್ನೋ ಇಲ್ಲೋ ನಾನು, ಗ್ಯಾಸ್ ಆಫ್ ಮಾಡಿದ್ನಿಲ್ಲೋ. ಯಾಕೆ ಹಿಂಗಾಗುತ್ತೆ ಗೊತ್ತಾ? ನೀವು ಸ್ಕೂಟ್ರ್ ಲಾಕ್ ಮಾಡುವಾಗ ಆಫೀಸ್ ಬಗ್ಗೆ ಚಿಂತೆ ಮಾಡ್ತಾಯಿದ್ರಿ, ಆಫೀಸ್ಗೆ ಹೋದಾಗ ಸ್ಕೂಟ್ರ್ ಬಗ್ಗೆ ಚಿಂತೆ ಮಾಡ್ತೀರಿ. ಹೀಗೆ ಯಾವಾಗ ಮನಸ್ಸು ಹೀಗೆ ತೋಲಾಯಮಾನವಾಗಿ, ಅಂದರೆ ಮಾಡುವಾಗ ಲಕ್ಷ್ಯ ಇಲ್ಲದೆ ಮಾಡಿದಾಗ ಅದು ಯಾವಾಗಲೂ ಮತ್ತೊಮ್ಮೆ ನೆನಪಾಗುತ್ತೆ. ಫಿಸಿಕ್ಸ್ ಓದುವಾಗ ಕೆಮಿಸ್ಟ್ರಿ ಬಗ್ಗೆ ಚಿಂತೆ ಬೇಡ, ಕೆಮಿಸ್ಟ್ರಿ ಓದೋ ಫಿಸಿಕ್ಸ್ ಬಗ್ಗೆ ಚಿಂತೆ ಬೇಡ. ಒಂದು ಸಿಂಪಲ್ ಹೇಳ್ಕೊಡ್ತೀನಿ ನಿಮಗೆ, ಭಾಳ ಅನುಕೂಲ ಆಗುತ್ತೆ ಅದು. ಡಾಕ್ಟರ್ ರಾಜಾ ರಾಮಣ್ಣ ಅಂತ ಇದ್ದರು, ನೀವು ಕೇಳಿದ್ದೀರಲ್ಲ ಗೊತ್ತಿಲ್ಲ. ಬಹುದೊಡ್ಡ ಅಣುವಿಜ್ಞಾನಿ, ನನಗೆ ಮೇಷ್ಟ್ರ ಆದವರು, ನನ್ನ ಗುರುಗಳಾಗಿದ್ದವರು, PhD ಗೈಡ್ ಮಾಡಿದವರು, ಅವರು ಅದು ದೊಡ್ಡವರು. ಅವರೊಂದು ಹೇಳ್ಕೊಡ್ತಿದ್ರು. ಅವರು ಎಷ್ಟು ಬ್ಯುಸಿ ಇರ್ತಿದ್ರು ಅಂದರೆ ಮೊಹಮ್ಮದ್, ವಾರಕ್ಕೊಂದು ದೇಶಕ್ಕೆ ಹೋಗ್ಬೇಕು ಅವರು, ಪ್ರಧಾನಮಂತ್ರಿಗಳಿಗೆ ಅಡ್ವೈಸರ್ ಅವರು. ಅಷ್ಟು ಬ್ಯುಸಿ ಇರೋ ಮನುಷ್ಯ. ನಾನು ಕೇಳಿದೆ, ಹೆಂಗೆ ಮಾಡ್ತೀರಿ ಸರ್ ಮ್ಯಾನೇಜ್, ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಅವರು ಭಾಳ ಚೆಂದ ಹೇಳಿದರು. ಯಾವುದಾದ್ರೂ ನಿನಗೆ ಚೆಂದ ಅರ್ಥ ಆಗಬೇಕಾದ್ರೆ ಮರಿಬಾರ್ದು ಅಂದರೆ, ಅವನು ಆಶ್ಚರ್ಯ ಆಗೋದು, ನೆನಪಿಟ್ಕೊಳ್ಳೋದು ಹೇಗೆ ಇಟ್ಕೋತಾರೆ ಅಂತ. ಪೋಸ್ಟ್ ಆಫೀಸ್ ಇದ್ದಂಗೆ ಇರಬೇಕು ಅನ್ನೋರು. ಇವತ್ತಿನ ಪೋಸ್ಟ್ ಆಫೀಸ್ ಅಲ್ಲ, ಇವತ್ತು ಪೋಸ್ಟಿಗೆ ಪತ್ರನೇ ಬರೋಲ್ಲ. ಆಗಿನ ಕಾಲಕ್ಕೆ ಅವ್ರು ಹೇಳೋರು, ಬೆಂಗಳೂರಿಗೆ 1,00,000 ಪೋಸ್ಟ್ ಪತ್ರ ಬರುತ್ತೆ. ಯಾರಾದರೂ ಹೆಸರು ನೋಡ್ತಾರಾ? ಏನು ಹೆಸರು ಅಂತ ಯಾರೂ ನೋಡೋಲ್ಲ. ಬೆಂಗಳೂರು ಏನು ನಂಬರ್ ಎಷ್ಟಪ್ಪ, ಬೆಂಗಳೂರು 1, ಬೆಂಗಳೂರು 2, ಬೆಂಗಳೂರು 3, ಬೆಂಗಳೂರು 4, ಅಲ್ಲಿ ಹೋಗ್ತೆ. ಸಾರ್ಟಿಂಗ್ ಔಟ್ ಆಫೀಸ್ ಅಂತಾರೆ. ಎಲ್ಲ ಪೇಪರ್ ಬೆಂಗಳೂರು 1ಗೆ ಹೋಗ್ತು. ಅಲ್ಲೂ ಹೆಸರು ನೋಡೋಲ್ಲ ಅವರು, ಯಾರ ಹೆಸರು ನೋಡೋಲ್ಲ ಅವರು. ಅಲ್ಲೂ ನೋಡ್ತಾರೆ, ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್, ಥರ್ಡ್ ಬ್ಲಾಕ್, ಫೋರ್ತ್ ಬ್ಲಾಕ್. ಫಸ್ಟ್ ಬ್ಲಾಕಿಗೆ ಹೋಗುತ್ತೆ, ಅಲ್ಲೂ ಹೆಸರು ನೋಡಲ್ಲ. ಅವ್ರೇನು ಮಾಡ್ತಾರೆ, ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್ ನೋಡ್ತಾರೆ. ಆಮೇಲೆ ಆ ಪೋಸ್ಟ್ಮನ್ ಇರ್ತಾನಲ್ಲ, ಅವನು ಕೂಡ ಮನೆ ನಂಬರ್ ಜೋಡಿಸ್ಕೊತಾನೆ, 734, 736 ಹಿಂಗೆ ಜೋಡಿಸ್ಕೊಂಡು ಹೋಗ್ತಾನೆ. ಕೊನೆಗೆ ಹೆಸರು ನೋಡ್ತಾನೆ. ನೀ ಮೊದಲೇ ಹೆಸರು ನೋಡ್ಕೊಂಡು ಕೂತ್ಕೊಂಡ್ರೆ ಒಂದು ದಿವಸದ ನ್ಯೂಸ್ ಪತ್ರಗಳನ್ನು ಇಡೀ ವರ್ಷ ವಿಲೇವಾರಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಓದ್ಬೇಕಾದ್ರೆ ಅವ್ರು ಹೇಳೋರು ಹೇಗೆ ಫೋಕಸ್ ಆಗಿರಬೇಕು ಅಂತ. ಓದೋಕ್ಕೆ ಬೇರೆ ತಲೆಗೇನು ಬೇಡ, ಅದೊಂದೇ ಇರಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಮೊಹಮ್ಮದ್, ಇದು ಬರಿಬೇಡ, ನಿಮ್ಮ ಫ್ರೆಂಡ್ಸ್ಗೆ ಹೇಳು. ಕಲ್ಪನೆ ಮಾಡ್ಕೋ, ಒಂದು ಅತ್ಯಂತ ಶೆಕೆ ಇರುವಂಥ ದೇಶ, ಬಿಸಿಲು ಬೆಂಕಿ ಅಂತ ದೇಶ, ಇದು ನೈಜೀರಿಯಾ ಅಂತ ಇಟ್ಕೋ. ಅಲ್ಲಿದೆಯಾ ನೀ ನೈಜೀರಿಯಾದಲ್ಲಿ? ಅತ್ಯಂತ ಬಿಸಿ ಇರೋ ದಿವಸ ಯಾವುದು? 21 ಮೇ. ಅಂದರೆ ಅತ್ಯಂತ ಬಿಸಿ ಇರುವಂಥ ಪ್ರದೇಶ, ಅತ್ಯಂತ ಶೆಕೆ ಇರುವಂಥ ಟೈಮು ಮಧ್ಯಾಹ್ನ 1, 21 ಮೇ. ಅದ್ರಾಗ ಬಿಸಿ ಇರುವಂಥ ಟೈಮ್ ಯಾವುದು? ಮಧ್ಯಾಹ್ನ 1:30. 50 ಡಿಗ್ರಿ ಸೆಂಗ್ರಿ ಕುದೀತಾ ಇದೆ ನೆಲ. ನಿನಗೊಂದು ದೊಡ್ಡ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಕೊಟ್ಟಿದ್ದಾರೆ ಯಾರೊಬ್ಬರು, ದೊಡ್ಡ ಮಸೂರ ಕೊಟ್ಟಿದ್ದಾರೆ, ಸಣ್ಣ ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ. ಹಿಂಗೆ ಬಿಸಿಲು ಹಿಡ್ಕೊಂಬಿಟ್ರೆ ತಕ್ಕಂತ ಫೋಕಸ್ ಮಾಡಿದರೆ ಸುಟ್ಟೋಗುತ್ತೆ ಅಲ್ವಾ? ತೂತು ಮಾಡ್ಬೋದಾ ಪೇಪರಲ್ಲಿ ಲೆನ್ಸ್ ಇಟ್ಕೊಂಡು? ಎಲ್ಲ ಐಡಿಯಲ್ಲಿದೆ. ಹಾಟೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್, ಹಾಟೆಸ್ಟ್ ಟೈಮ್ ಆಫ್ ದಿ ಇಯರ್, ಹಾಟೆಸ್ಟ್ ಟೈಮ್ ಆಫ್ ದಿ ಡೇ, ಆ್ಯಂಡ್ ದಿ ಬಿಗ್ ಲೆನ್ಸ್ ಆ್ಯಂಡ್ ಥಿನ್ ಪೇಪರ್. ಖಂಡಿತ ತೂತು ಮಾಡೋಕ್ಕಾಗಲ್ಲ, ಬರ್ತದೆ ಅಂತ ಹೇಳಿಬಿಡ್ತಾರೆ ಎಲ್ಲರೂ. ಯಾವಾಗ ತೂತು ಆಗಲ್ಲ ಗೊತ್ತಾ? ನಿನ್ನ ಕೈ ನಡುಗ್ತಾ ಇದ್ದರೆ. ಅದೇ ಆರ್ಡಿನರಿ ಬೆಂಗಳೂರು ದಿವಸ ಯಾವ ಊರಲ್ಲಿದೆ ಆ ಊರಲ್ಲಿ ದಪ್ಪ ಬ್ರೌನ್ ಪೇಪರ್ ಹಿಡ್ಕೋ, ಸಣ್ಣ ಲೆನ್ಸ್ ಇಟ್ಕೋ, ಕರೆಕ್ಟಾಗಿ ಫೋಕಸ್ ಮಾಡಿ ಕೈ ಅಲಗಾಡ್ಲಾರ್ದಂಗೆ ಹಿಡ್ಕೋ, ಸುಟ್ಟೋಗುತ್ತೆ. ಅಂದರೆ ಜಾಗ, ಟೈಮು, ಲೆನ್ಸು, ಪೇಪರು ಮುಖ್ಯ ಅಲ್ಲ, ನಿನ್ನ ಮನಸ್ಸು ಎಷ್ಟು ಏಕಾಗ್ರ ಆಗಿದೆ ಅದರ ಮೇಲೆ ಇರ್ತದೆ. ಆದ್ದರಿಂದ ನಾನು ಹೇಳೋದು, ಫಿಸಿಕ್ಸ್ ಓದೋಕೆ ಫಿಸಿಕ್ಸ್ ಮಾತ್ರ ತಲೆ ಕೆಡಿಸ್ಕೊ. ರಾಜಾರಾಮಣ್ಣ ಹೇಳಿ ನೆನಪಿಟ್ಕೊ, ನೀನು ಒಂದು ಕೆಲಸ ಮಾಡ್ಬೇಕು, ಅದನ್ನು ಮಾತ್ರ ಮಾಡಬೇಕು. ಮುಗೀತು, ತೆಗೆದುಬಿಡೋದು, ನೆಕ್ಸ್ಟ್ ಮೂಮೆಂಟ್ ಇಲ್ಲ ಅದು, ಮತ್ತೆ ಯಾವುದು ಓದ್ತಿ ಅದನ್ನು ಮಾಡಬೇಕು. ಅಲ್ಲಿವರೆಗೂ ಫೋಕಸ್ ಮಾಡದೆ ಹೋದರೆ ಯು ಕ್ಯಾನ್ಟ್ ರಿಮೆಂಬರ್ ಎನಿಥಿಂಗ್. ನಾನು ಹೇಳೋದು, ಫಿಸಿಕ್ಸ್ ಓದುವಾಗ ಈಗ ಕಲ್ಪನೆ ಮಾಡ್ಕೊ, ನೀನು ಈ ದಾವಣಗೆರೆಯಲ್ಲಿ ಇದೆಯಾ, ನೀನು ಗುಲ್ಬರ್ಗ ವಿಚಾರ ಮಾಡೋದು, ಗುಲ್ಬರ್ಗದಾಗ ಬಾಂಬೆ ವಿಚಾರ ಮಾಡೋದು, ಎಲ್ಲಿಗೂ ಹೋಗಲ್ಲ, ನೀನು ಅಲ್ಲೇ ಇರ್ತೀಯ. ಅದಕ್ಕೆ ನಾನು ಹೇಳೋದು,
ಫಿಸಿಕ್ಸ್ ಓದುವಾಗ ಫಿಸಿಕ್ಸ್ ಒಂದೇ ಟಾಪಿಕ್ ವೈಸ್ ತಗೋ, ಏನು ಓದಿಲ್ಲ ಅಂತ ತಲೆ ಕೆಡಿಸ್ಕೊಬೇಡ, ಏನು ಓದಿದ್ದನ್ನು ಗಟ್ಟಿ ಮಾಡ್ಕೊ. ಎಸ್, ಭಾಳ ಭಾಳ ಅದ್ಭುತವಾಗಿ ಹೇಳಿದ್ರಿ. ನೆಕ್ಸ್ಟ್ ನಮಸ್ಕಾರ ಸರ್, ನನ್ನ ಹೆಸರು ಅಭಯ್ ಸಿಐ, SLMB ಕಾಲೇಜ್ ದಾವಣಗೆರೆ. ಅಭಯ್, ಸರ್ ನಾವು ಎಲ್ಲ ಪಾಯಿಂಟ್ಸ್ ಓದ್ತಿದ್ದೀವಿ ಸರ್. ಲಾಂಗ್ ಆನ್ಸರ್ಸ್ ಕನ್ನಡ ಮತ್ತೆ ಲ್ಯಾಂಗ್ವೇಜ್ ಬಂದಾಗ ಉದ್ದ ಬರಿತಾ ಟೈಮ್ ಮ್ಯಾನೇಜ್ ಆಗ್ತಿಲ್ಲ ಸರ್. ಎಲ್ಲ ಗೊತ್ತಿದ್ರು ಅಲ್ಲಿ ಬರೆಯಕ್ಕಾಗಲಿಲ್ಲ ಅಂದ್ರೆ ಪರ್ಸೆಂಟೇಜ್ ಕಮ್ಮಿ ಆಗ್ತಿದೆ. ಅದು ಒಂದು ಕ್ವಶನ್ ಬರಿತಾ ಅದ್ರ ಬದಲು ಬೇರೆ ಕ್ವಶನ್ ಬಗ್ಗೆ ಯೋಚನೆ ಮಾಡ್ತಾ ಅದ್ರ ಪಾಯಿಂಟ್ಸ್ ಎರಡು ಕನ್ಫ್ಯೂಸ್ ಆಗ್ತದೆ. ಇದಕ್ಕೇನಾದ್ರು ಪರಿಹಾರ ಕೊಡ್ತೇನೆ? ವೆರಿ ಗುಡ್, ವೆರಿ ಗುಡ್. ನೀನು ಎರಡನೇ ಪ್ರಶ್ನೆ ಮೊದಲು ಉತ್ತರ ಕೊಡ್ತೀನಿ ನಾನು. ಇದನ್ನು ಓದಿ ಅದನ್ನು ಬರೀಲ್ಲ ಇದನ್ನು ಬರೀಲ್ಲ ಅಂದ್ಕೊಂಡು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದೆಲ್ಲ. ಒಬ್ಬ ಜಲಾಲುದ್ದೀನ್ ರೂಮಿ ಅಂತ ಇದ್ದ, ಬಹುದೊಡ್ಡ ಸೂಫಿ ಸಂತ ಅವನು. ಅವನು ಒಂದು ಸಲ ಮನೆಯಲ್ಲಿದ್ದಾಗ ಅವನ ಅಭಿಪ್ರಾಯ ಕೇಳ್ಕೊಂಡು ಸಾಕಷ್ಟು ಜನ ಬರೋರು. ಒಬ್ಬ ಭಾರಿ ಬ್ಯುಸಿ ಮನುಷ್ಯ ಬಂದ, ಬಿಸ್ನೆಸ್ ಮನ್ ಬಂದ. ರೂಮ್ ಇದ್ದಾರೇನಪ್ಪ ಅಂತ ಕೇಳ್ದ. ಕೂತ್ಕೊಳ್ಳಿ ಬರ್ತಾರೆ ಅಂದರು. ಇವನು ಪುರ್ಸತ್ತಿಲ್ಲ, ಅವನು ದೊಡ್ಡ ಮನುಷ್ಯ ಅಲ್ಲ ಅವನು. ಇಲ್ಲ, ರೂಮಿ ಯಾರ ಹತ್ರ ಮಾತಾಡ್ತಿದ್ದಾರೆ, 2 ನಿಮಿಷಕ್ಕೆ ಬರೋನು. ರೂಮಿ ಫ್ರೀ ಆದ್ರೆ ಕೇಳು ಅಂತ. ಅವ್ನು ತಲೆ ಕೆಟ್ಟು ಹೋಗಿ ಹೇಳಿದ ರೂಮಿಗೆ, ಅವನು ಬಂದಿದ್ದಾನೆ, ಭಾಳ ಅವಸರದಲ್ಲಿದ್ದಾನೆ, ಕರಿ ಅವನೊಳಗಡೆ. ಕರೆದ್ರು. ಏನು ನಮ್ಮ ಸಮಸ್ಯೆ ಅಂತ ಕೇಳಿದ ರೂಮಿ ಅವನಿಗೆ. ಅವನು ಹೇಳ್ದ, ಸರ್ ನಾನು ಬಿಸ್ನೆಸ್ ಮಾಡ್ತೀನಿ, ಒಂದು ಮಾಡಿದೆ ಅದಾಗಲಿಲ್ಲ, ಇನ್ನೊಂದು ಮಾಡಿದೆ ಅದು ಕೈ ಹಿಡಿಲಿಲ್ಲ, 5-6 ಬಿಸ್ನೆಸ್ ಮಾಡಿದೆ ಯಾವುದೂ ಸಕ್ಸಸ್ಫುಲ್ ಆಗಲಿಲ್ಲ, ನನಗೆ ಏನು ಮಾಡಬೇಕು ಅಂತ. ಹಿಂಗೆ ಬಾ ನನ್ನ ಜೊತೆಗೆ ಬಾ ಕರ್ಕೊಂಡು ಹೋದ. ಮನೆ ಹಿಂದೆ ದೊಡ್ಡ ಹಿತ್ತಲು. ಆ ಹಿತ್ತಲು ತುಂಬ ಸಣ್ಣ ತೂತಿಗದ ನೆಲದಲ್ಲೆಲ್ಲ. ಅವ್ನು ಕೇಳಿದೆ, ಏನು ಮಾಡಿದಿರಿ ರೂಮಿಯವರೇ, ಜಮೀನು ಹಾಳು ಮಾಡಿಬಿಟ್ಟಿದ್ದೀರಿ, ಏನು ತೆಗೆದಿದ್ದೀರಲ್ಲ, 2 ಅಡಿ 3 ಅಡಿ ತೆಗೆದಿದ್ದೀರಿ ಪೂರ್ತಿ ಅಂತ. ಹೌದು, ಅದೇ ಸಮಸ್ಯೆ ನನಗೆ ಅಂದ ರೂಮಿ. ನನ್ನ ಶಿಷ್ಯರಿದ್ದಾರಲ್ಲ, ಕುಡಿಯೋಕ್ಕೆ ನೀರು ಬೇಕು ಅವರಿಗೆ. ಬಾವಿ ತೆಗಿಯೋಕ್ಕೆ ಹೋದರು, 2 ಅಡಿ ತೆಗೆದ್ರೂ ಬರಲಿಲ್ಲ, ಆ ಕಡೆ 3 ಅಡಿ ತೆಗೆದ್ರೂ ಬರಲಿಲ್ಲ, ಇಲ್ಲ 5 ಅಡಿ ತೆಗೆದ್ರೂ ಬರಲಿಲ್ಲ. ಹಿಂಗಾಗಿ ಪೂರ್ತಿ ಹಿತ್ತಲೆಲ್ಲ ತೆಗೆದಿಟ್ಟಿದ್ದಾರೆ ಅಂತ. ನಾನು ನೀವು ಬುದ್ಧಿವಂತರು, ನಿಮ್ಮ ಅಭಿಪ್ರಾಯ ಕೇಳೋಕ್ಕೆ ಬಂದರೆ ನೀವು ನಮ್ಗಿಂತ ದಡ್ಡ ಕಾಣಿಸ್ತೀರಿ ನೀವು. ಅಲ್ರಿ 2-3 ಅಡಿಗೆ ನೀರು ಬರ್ತೇನೆ ರೀ, ಇಷ್ಟೆಲ್ಲ ಕಡೆ 2-2, 3-3 ತೆಗೆಯೋದಕ್ಕಿಂತ ಒಂದೇ ಕಡೆ 200 ಅಡಿ ತೆಗೆದು ಬರ್ತಿರ್ಲಿಲ್ವ ನೀರು ಅಂತ. ಅದು ನಿನ್ನ ಸಮಸ್ಯೆ ಅಂತ ಹೇಳಿದ್ರು. ನಿನ್ನ ಸಮಸ್ಯೆಗೆ ಪರಿಹಾರ ಅದು. ನೀನು ಎಲ್ಲ ಕಡೆ ಅದು ಮಾಡೋಕ್ಕೆ ಹೋಗ್ತೀಯಲ್ಲ, ಹಂಗೆ ಮಾಡೋಕ್ಕೆ ಹೋಗಬೇಡ. ದಯವಿಟ್ಟು ಹೇಳ್ತೀನಲ್ಲ, ಈ ವಿಷಯ ಈ ವಿಷಯ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ತೊಗೊಂಡ ಗಟ್ಟಿಯಾಗಿ ಬಾವಿ ತೆಗೆದಂಗೆ ನೆನಪಿಟ್ಕೋಬೇಕು ಅದನ್ನು. ಬಾವಿ ತೆಗಿಬೇಕಾದ್ರೆ 2 ಅಡಿ 3 ಅಡಿ ಸಾಕಾಗಲ್ಲ, 200 ಅಡಿ ತೆಗಿಬೇಕು ಸೀದಾ. ಒಂದೇ ವಿಷಯ ಹಿಡ್ಕೊ. ಆಮೇಲೆ ಇನ್ನೊಂದು ಒಳ್ಳೆ ಪ್ರಶ್ನೆ ಕೇಳಿದೆ. ಲಾಂಗ್ ಆನ್ಸರ್ಸ್ ಬರ್ತಾವೆ ಕನ್ನಡದಲ್ಲಿ ಎಲ್ಲ ಬರೀಬೇಕಾದ್ರೆ, ಟೈಮ್ ಸಾಲಲ್ಲ ಅಂತ. ಒಂದು ಮಾತು ತಿಳ್ಕೊ ಮಗು, ಟೈಮ್ ಯಾವತ್ತೂ ಕಮ್ಮಿ ಇರೋಲ್ಲ. ನಿಮ್ಮ ಪ್ರಶ್ನೆ ಪತ್ರಿಕೆ ಯಾವತ್ತೂ 3 ತಾಸು ಬರೆಯೋ ಹಂಗೆ ಇರೋಲ್ಲ ಅದು. ನಾನು ಬೇಕಾದಷ್ಟು ಸಲ ಸೆಟ್ ಮಾಡಿದ್ದೀನಿ ಪರೀಕ್ಷೆಗಳನ್ನು, ಯಾವಾಗಲೂ ಅರ್ಧ ತಾಸು ಜಾಸ್ತಿ ಇಟ್ಟಿರ್ತಾರೆ. ಇನ್ನೊಮ್ಮೆ ಓದ್ಕೊಳಕ್ಕೆ ಬಂದಿರಬೇಕು ಬರೆದದ್ದನ್ನು ನೋಡ್ಕೊಳ್ಳೋದಕ್ಕೆ. ಆಮೇಲೆ ಬರೆದಿದ್ದೇನೆ ಇಲ್ಲ, ಎಡಿಷನಲ್ ಶೀಟ್ ಟೈಮ್ ಮಾಡಿದ್ದೇನೆ ಇಲ್ಲ, ನಂಬರ್ ಅದೆಲ್ಲ ಟೈಮ್ ಕೊಟ್ಟಿರ್ತಾರೆ. ಯಾವಾಗ ಟೈಮ್ ಸಾಲಲ್ಲ ಗೊತ್ತಾ, ನೀನು ಬೇಕಾದಕ್ಕಿಂತ ಜಾಸ್ತಿ ಬರೆದಾಗ. ತೂಕ ಮಾಡ್ದಂಗೆ ಇರಬೇಕು. 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, ನಿಮ್ಗೆ ಕಲಿಸಿರ್ತಾರೆ ಮೇಷ್ಟ್ರು ಶಾಲೆಯಲ್ಲಿ. 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 5 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 1 ಮಾರ್ಕಿಗೆ ಎಷ್ಟು. 1 ಮಾರ್ಕ್ ಕ್ವಶ್ಚನ್ಗೆ 1 ಸೆಂಟೆನ್ಸ್ ಇರುತ್ತಪ್ಪ. ನಾನು ಅದನ್ನೇ ಪೇಜ್ ತುಂಬ ಬರೆದ್ರೆ, ನಿನಗೆ ವಿಷಯ ಗೊತ್ತಿದೆ ಅಂತ, ನಿನಗೇನು ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ, ಆ ಪ್ರಶ್ನೆಗೆ ಉತ್ತರ ಗೊತ್ತಿದೆಯಾ ಅಂತ ಬೇಕಾಗತ್ತೆ. ನೀನು ಅವಶ್ಯಕತೆಯಿಂದ ಜಾಸ್ತಿ ಬರೆದಾಗ ಟೈಮ್ ಸಾಲಲ್ಲ ಅಷ್ಟೇ. ಜೊತೆಗೆ ಈಗ ಹ್ಯಾಂಡ್ ರೈಟಿಂಗ್ ಕೂಡ ಅಂದರೆ ಏನಂದರೆ ಮೊದಲು ಬರವಣಿಗೆ ಚೆನ್ನಾಗಿ ಗೊತ್ತಿರಬೇಕು. ಈ ಪರೀಕ್ಷೆ ಸಂದರ್ಭದಲ್ಲಿ ನಾನು ಸುದೀರ್ಘ ಬರೀತೀನಿ ಅಂತಂದರೆ ಸಹಜವಾಗಿ. ಮತ್ತು ಅದೊಂದು ಇತ್ತೀಚೆಗೆ ಏನಾಗಿದೆ, ನೀವು ಹೇಳಿದೆ ಕೊರೋನಾ ಬಂದು ಹೋದ್ಮೇಲೆ ಅಂತೂ ಮಕ್ಕಳಿಗೆ ಬರವಣಿಗೆನೇ ಕಮ್ಮಿ ಆಗಿದೆ. ಗಣಿತ ಕೂಡ ಓದ್ತಾರೆ ಹುಡುಗರು, ಬರೆಯಲ್ಲ. ಬರೀಲಾರದೆ ಹೋದರೆ ಅಕ್ಷರ ದುಂಡಗಾಗಲ್ಲ. ನನ್ನ ಅಕ್ಕ ಇದ್ಲು, ಯಾವಾಗಲೂ ಗೋಲ್ಡ್ ಮೆಡಲಿಸ್ಟಕ್ಕೆ, ಫಸ್ಟ್ ರ್ಯಾಂಕೆ, ಯಾವಾಗಲೂ ಫಸ್ಟ್ ರ್ಯಾಂಕ್. ಆಕೆ ಸ್ಲೇಟ್ ಮೇಲೆ ಬರೀತಿದ್ಲು ಸರ್. ನನಗೆ ನಾಚಿಕೆ. ನಾನು ಹೇಳ್ತೀನಿ, MSc ಓದ್ಬೇಕಾದ್ರೆ ನಾನು ಸ್ಲೇಟ್ ಮೇಲೆ ಬರೀತಿದ್ದೆ. ನಾನು ಬಳಪ ಸ್ಲೇಟ್ಗೂ ಬರೀತಿದ್ದೆ. ನಾನು ಅಕ್ಕ ಕಲಿಸಿದ್ದು. ಬರೆಯೋದು ಅಳಿಸೋದು. ಕಾರಣ ಇಷ್ಟೇ, ದುಡ್ಡು ವೇಸ್ಟ್ ಆಗಲ್ಲ, ಪೇಪರ್ ವೇಸ್ಟ್ ಆಗಿಲ್ಲ, ಬಸ್ಸಿ ವೇಸ್ಟ್ ಆಗಿಲ್ಲ. ಮತ್ತು ಇನ್ನೊಂದು, ಬಳಪ ಹಿಡ್ಕೊಂಡು ಹಲಿಗೆ ಮೇಲೆ ಬರೆದಾಗ ಘರ್ಷಣೆ ಜಾಸ್ತಿ ಇರುತ್ತೆ, ಬೇಗ ಬರೆಯೋಕ್ಕಾಗಲ್ಲ. ನಾನೇನು ಮಾಡಿದ್ದೆ, 1 ಪ್ಲೇಟ್ ಬಳಪ, 1 ಪೂರ್ತಿ ಸ್ಲೇಟನ್ನು ನಾನು 5 ನಿಮಿಷದಲ್ಲಿ ಬರೆಯೋದಾದರೆ ಪೇಪರಲ್ಲಿ 3 ನಿಮಿಷದಲ್ಲಿ ಬರಿಬೋದು. ನೋಡಿ, ಬರೆದು ಅಕ್ಷರ ದುಂಡಗಾಗತ್ತೆ. ಇವಾಗ ಬಳಪನೂ ಇಲ್ಲ, ಸ್ಲೇಟು ಇಲ್ಲ, ಯಾವುದೂ ಇಲ್ಲ. ಅಲ್ಲ, ಈಗ ಮ್ಯಾಜಿಕ್ ಪ್ಲೇಟ್ ಅದು ಬಂದಿದ್ದಾವೆಲ್ಲ ಬರ್ತವೆ, ಆದರೆ ಬರೀಬೇಕು, ಪ್ರಾಕ್ಟೀಸ್ ಮಾಡಬೇಕು.